ಅದು ಇಲ್ಲಿ 1 kg ತೊಗೊಂಡಿದ್ದೀನಿ. ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಏನೇನು ಹಾಕ್ತೇನೆ ಅಂದರೆ ಶುಂಠಿ, ಮೆಂತ್ಯ ಮತ್ತು ತೊಳೆದಿಟ್ಕೊಂಡಂತಹ ನುಗ್ಗೆ ಸೊಪ್ಪು, ಕರಿಬೇವಿನ ತೊಳೆದು ಇದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಂಡಿದ್ದೀನಿ ನೀರೆಲ್ಲ ಇದಾಗಲಿ ಅಂತ. ಮತ್ತು ಕರಿಬೇವಿನ ಸೊಪ್ಪು ಸ್ವಲ್ಪ, ಮತ್ತು ಲವಂಗ ಒಂದು 5-6 ಲವಂಗ, 3 ಏಲಕ್ಕಿ. ಇವೆಲ್ಲವನ್ನು ನಾನು ನೋಡಿ 4-5 ಲವಂಗ, 3 ಹೆಸರು, 3 ಇದು ಏಲಕ್ಕಿ ಮತ್ತು ಮೆಂತ್ಯ ಕಾಳು ಮತ್ತು ಲವಂಗವನ್ನೆಲ್ಲ ಹುರ್ಕೋಬೇಕಾಗತ್ತೆ. ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಅದ್ರ ಜೊತೆಗೆ ಸ್ವಲ್ಪ ಕರಿಬೇವನ್ನು ನಾನು ಇಲ್ಲಿ ಹುರ್ಕೊಳ್ತೀನಿ. ಗಮ್ ಅಂತ ಸ್ಮೆಲ್ ಬರುತ್ತಲ್ಲ, ತುಪ್ಪ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಹಾಗೇನೂ ಹಾಕಬಹುದು, ಬಟ್ ಸ್ವಲ್ಪ ಬೆಚ್ಚಗೆ ಮಾಡಿ ಸ್ವಲ್ಪ ಹುರಿದು ಹಾಕಿದ್ರೆ ಆಗ ಘಮ ಇನ್ನೂ ಚೆನ್ನಾಗಿರುತ್ತೆ. ತುಪ್ಪದ ಘಮ ತುಂಬ ಚೆನ್ನಾಗಿರುತ್ತೆ. ಈ ಫ್ಲೇವರೆಲ್ಲ ಅಲ್ಲಿ ಸಿಗುತ್ತೆ. ಸೊ ಈಗ ನಾನು 1 kg ಬೆಣ್ಣೆ ತೊಗೊಂಡಿದ್ದೀನಿ. ಇಲ್ಲಿ ನಂದಿನಿ ಬೆಣ್ಣೆನೇ ನಾನು ಉಪಯೋಗಿಸೋದು, ಯಾಕಂದರೆ ನನಗೆ ಅದು ತುಂಬ ವರ್ಷದಿಂದ ನಾನು ನಂದಿನಿ ಬೆಣ್ಣೆನ ಉಪಯೋಗಿಸೋದು. ನಂಗೆ ಅದರ ಮೇಲೆ ಟ್ರಸ್ಟ್ ಇದೆ. ಸೊ ಹಾಗಾಗಿ ನಂದಿನಿ ತೊಗೊಳ್ತೀನಿ. ನೀವು ಯಾವುದಾದ್ರೂ ಬೆಣ್ಣೆ ಯೂಸ್ ಮಾಡ್ಕೊಬೋದು. ಇಲ್ಲಿ ಆಲ್ರೆಡಿ ನಾವು ಹುರ್ಕೊಂಡಿದ್ವಲ್ಲ ಕರಿಬೇವು, ಮೆಂತ್ಯ ಮತ್ತು ಲವಂಗ ಮತ್ತು ಏಲಕ್ಕಿನ ಅದನ್ನು ಸ್ವಲ್ಪ ದಪ್ಪ ಹಿಂಗೆ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡ್ರೆ ಎಲ್ಲ ಹೊಡೆಯುತ್ತಲ್ಲ, ಬಾಯಿ ಬಿಡುತ್ತೆ. ಅದನ್ನು ಹಾಕ್ಕೊಳ್ಳಿಕ್ಕೆ ಸರಿ ಹೋಗುತ್ತೆ. ಮತ್ತು ಇವಾಗ ಅದು ಬೆಣ್ಣೆ ಕಾಯ್ಲಿಕ್ಕಿಟ್ಟಿದೆ, ಎಲ್ಲ ಕರಗ್ತಾ ಇದೆ. ಇದು ಅರ್ಧ ಕಾಯಬೇಕು. ಆವಾಗ ಅರ್ಧ ಕಾದಾಗ ತುರಿದಿಟ್ಕೊಂಡ ಶುಂಠಿ ಮತ್ತು ನುಗ್ಗೆ ಸೊಪ್ಪನ್ನೆಲ್ಲ ಹಾಕಿ ಫಸ್ಟು ಮೊದಲಿಗೆ ಕೈ ಆಡಿಸ್ಬೇಕದು. ಇದೊಂದು ಕುದಿ ಬಂದಮೇಲೆ ಮತ್ತು ನಾನು ಹುರಿದು ಇಟ್ಕೊಂಡು ಒಂದು ಸ್ವಲ್ಪ ಕುಟ್ಟಿಟ್ಕೊಂಡಲ್ಲ ಅದನ್ನ ಹಾಕೊಂಡು ಚಿಟಿಕೆ ಅರಿಶಿನ ತುಂಬ ಕಡಿಮೆ ಹಾಕಿ. ಯಾಕಂದರೆ ನಂದಿನಿ ಬೆಣ್ಣೆಯಲ್ಲಿ ಆಲ್ರೆಡಿ ಅದು ಹಸುವಿನ ತುಪ್ಪ ಆಗಿರೋದ್ರಿಂದ, ಬೆಣ್ಣೆ ಆಗಿರೋದ್ರಿಂದ ಆಲ್ರೆಡಿ ಅದರಲ್ಲಿ ಹಳದಿ ಬಣ್ಣ ಇರುತ್ತೆ, ಕಂಟೆಂಟ್ ಇರುತ್ತೆ. ಸೊ ಚಿಟಿಕೆ ಅಷ್ಟೇ ಹಾಕಿ ಒಳ್ಳೆ ಕಲರ್ ಸಿಗುತ್ತೆ ತುಪ್ಪ ಅಂತೇಳಿ. ಅದು ಸಾಂಪ್ರದಾಯಿಕ ಶೈಲಿ. ಇದು ನಮ್ಮ ಅಜ್ಜಿ, ನಮ್ಮ ತಾಯಿ ಎಲ್ಲ ಮಾಡ್ತಾ ಇದ್ದಂಥ ಶೈಲಿನೇ ಇದು. ಈವನ್ ನಮ್ಮ ಅತ್ತೆ ಸಹಿತ ಇದೇ ರೀತಿಯೇ ತುಪ್ಪ ತಯಾರಿಸೋದು. ಸೊ ಅದೇ ಸ್ಟೈಲಲ್ಲಿ ನಾನು ಈ ತುಪ್ಪವನ್ನು ಕಾಯಿಸ್ತಾ ಇದ್ದೀನಿ. ಮತ್ತು ಕಾಯಿಸ್ಬೇಕಾದ್ರೆ ಹೇಗೆ ತುಪ್ಪ ಇದಾಗಿದೆ ಅಂತ ಗೊತ್ತಾಗುತ್ತೆ, ಕಾದಿದೆ ಅಂದರೆ ತುಪ್ಪ ಕಾದಿರೋದು ಗೊತ್ತಾಗಬೇಕಂದ್ರೆ ಒಂದು ಚಿಟಿಕೆ ನೀರು ಹಾಕಬೇಕು. ಚಟ ಅಂತ ಸೌಂಡ್ ಬರುತ್ತೆ. ಆಗ ತುಪ್ಪ ನೋಡಿ ಎಷ್ಟು ಚೆನ್ನಾಗಿ ಕಾದಿದೆ, ಇದು ಮರಳಿದೆ, ಚೆನ್ನಾಗಿ ಮರಳಬೇಕು. ಆವಾಗ ಅದನ್ನು ಬೇರೆ ಒಂದು ಪಾತ್ರೆಗೆ ಇಮಿಡಿಯೇಟ್ ಸೋಸ್ಕೋಬೇಕು. ಇಮಿಡಿಯೇಟ್ ಯಾಕೆ ಸೋಸ್ಕೋಬೇಕು ಅಂದರೆ ಆ ಪಾತ್ರೆಯೊಳಗೆ ತುಪ್ಪ ಇಲ್ದಂಗೆ ಪ್ರತಿಯೊಂದು ಸೋಸ್ಕೊಂಡು ಬಂದುಬಿಡುತ್ತೆ. ನೀವು ಸ್ವಲ್ಪ ತಡ ಮಾಡಿ ಸೋಸೋಕೋದ್ರೆ ಆ ಪಾತ್ರೆಯಲ್ಲಿ ತುಪ್ಪ ಗಟ್ಟಿ ಆಗ್ತಾ ಹೋಗುತ್ತೆ, ನಿಮಗೆ ಪೂರ್ತಿ ತುಪ್ಪ ಸಿಗೋದಿಲ್ಲ. ಸೊ ಇಮಿಡಿಯೇಟ್ ಬಿಸಿ ಆದ ಕೂಡಲೇ ಒಂದು ಸ್ಟೀಲ್ ಪಾತ್ರೆಗೆ ನೀವು ಈ ಥರ ತುಪ್ಪವನ್ನು ಸೋಸಿಟ್ಕೊಂಡು ಮತ್ತೆ ನಂತರ ತಣ್ಣಗಾದ್ಮೇಲೆ ಬಾಟ್ಲಲ್ಲಿ ಶೇಖರಣೆ ಮಾಡಿ ಇಟ್ಕೊಬೇಕಾಗುತ್ತೆ.